ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರು ಜನ. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕು, ನಮ್ಮ ಒಂದು ಅಭಿಮಾನವನ್ನ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳಿ ಜನ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಇನ್ನು ಭದ್ರತೆಯನ್ನ ಗಮನಿಸ್ತಾ ಇದೀವಿ ನಾವು. ಯಾವುದೇ ಕಾರಣಕ್ಕೂ ಜನ ಈ ಅಭಿಮಾನದ ಅತಿರೇಕದ ವರ್ತನೆಯನ್ನ ತೋರಿಸಬಾರದು. ಅಕಸ್ಮಾತ್ ನರೇಂದ್ರ ಮೋದಿ ಅವರು ನೋಡಿದಾಗ ಅಫ್ಕೋರ್ಸ್ ಬಹಳ ಉತ್ಸುಕತೆಯಿಂದ ಅಭಿಮಾನದಿಂದನೇ ಬಂದಿರ್ತಾರೆ ಜನ, ಇಲ್ಲ ಅಂತಲ್ಲ. ಒಬ್ಬ ವ್ಯಕ್ತಿಯನ್ನ ನೋಡ್ಬೇಕು ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ಬಂದಂತ ಸಂದರ್ಭದಲ್ಲಿ ಆ ಅಭಿಮಾನವನ್ನ ಮತ್ತಷ್ಟು ಪ್ರದರ್ಶನ ಮಾಡಕ್ ಹೋದಾಗ ಅದು ಅತಿರೇಕದ ವರ್ತನೆ ಆಗುತ್ತೆ. ಅಂತ ಕೆಲವು ಮನಸ್ಥಿತಿಗಳು ಅಲ್ಲಿ ಇರ್ಬೋದು, ಇಲ್ಲ ಅಂತಲ್ಲ. ಸಡನ್ ಆಗಿ ರೋಡ್ ಶೋ ಮಧ್ಯದಲ್ಲಿ ಬರೋದು, ಅವ್ರಿಗೆ ಹಾರ ಹಾಕುವಂತ ಪ್ರಯತ್ನಗಳನ್ನ ಮಾಡೋದು, ಇಂಥದ್ದೆಲ್ಲ ಮಾಡೋ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹುಬ್ಬಳ್ಳಿಯಲ್ಲಿ ನಾನು ಆಗ್ಲೇ ಮೆನ್ಷನ್ ಮಾಡಿದ್ನಲ್ಲ, ಅದೇ ರೀತಿ ಆಯ್ತು. ಒಬ್ಬ ಬಾಲಕ ನರೇಂದ್ರ ಮೋದಿ ಅವ್ರಿಗೆ ಹಾರ ಹಾಕಬೇಕು ಅಂತ ಹೇಳಿ ಅಚಾನಕ್ ಆಗಿ ನುಗ್ಗು ಬಂದ್ಬಿಟ್ಟ. ಸೊ ಅಂತಹ ಭದ್ರತಾ ಲೋಪಗಳು ಆಗಬಾರದು ಸಾರ್ವಜನಿಕರು ಸೇರಿದಂತ ಸಂದರ್ಭದಲ್ಲಿ, ಜೊತೆಗೆ ನರೇಂದ್ರ ಮೋದಿ ಅವರು ಈ ತರ ರೋಡ್ ಶೋ ಮಾಡುವಾಗ. ಹಾಗಾಗಿ ಅದಕ್ಕೆ ಬೇಕಾದಂತ ಭದ್ರತೆಗಳನ್ನ ಇವತ್ತು ಪೊಲೀಸರಲ್ಲಿ ಕೈಗೊಂಡಿದ್ದಾರೆ. ಸುಮಾರು 3,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಆಲ್ರೆಡಿ ಸುಮಾರು ಅರ್ಧ ಭಾಗ ಈ ರೋಡ್ ಶೋ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ವೇದಿಕೆ ಕಾರ್ಯಕ್ರಮ ನಡೆಯೋದು ಮಾಲಿನಿ ಸಿಟಿ. ಸೊ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿ ಬೇಕಾದಂಥ ತಯಾರಿಗಳಾಗಿದೆ. ಅಲ್ಲೂ ಕೂಡ ಜನ ಬಂದಿದ್ದಾರೆ. ಈಗ ದೃಶ್ಯದಲ್ಲಿ ಗಮನಿಸ್ತಿದ್ದಂಗೆ ನೋಡಿ, ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ. ಬಿಲ್ಡಿಂಗ್ ಮೇಲೆ ನಿಂತಿದ್ದಾರೆ. ಪ್ರತಿ ಫ್ಲೋರ್ ಅಲ್ಲೂ ಕೂಡ ಅಲ್ಲಿ ನಮಗೆ ಕಾಣಿಸ್ತಾ ಇರೋದು ಬರೀ ಜನ ಜನ ಜನ. ಕಾರಣ, ಎಷ್ಟೋ ವರ್ಷಗಳಿಂದ ಕೆಲವರು ಕನಸಾಗಿತ್ತು ನರೇಂದ್ರ ಮೋದಿ ಅವರನ್ನ ಒಂದು ಸಲ ನಾವು ಸಮೀಪದಿಂದ ನೋಡಬೇಕು ಅಂತ. ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಇನ್ನು ಕೆಲವರು ನಾವು ದೆಹಲಿಗೂ ತನಕ ಹೋಗಿದ್ವಿ, ನಾವು ಗುಜರಾತ್ಗೂ ಹೋಗಿದ್ವಿ, ಅವ್ರ ಮನೆ ಬಾಗ್ಲನ್ನ ಕಾದಿದ್ದೀವಿ. ನರೇಂದ್ರ ಮೋದಿ ಅವ್ರನ್ನ ಒಂದು ಸಲ ನಾವು ಸಮೀಪದಿಂದ ನೋಡಬೇಕು, ಆ ಅಭಿಮಾನವನ್ನ ಅವ್ರ ಹತ್ರ ವ್ಯಕ್ತಪಡಿಸ್ಬೇಕು, ಒಂದು ನಿಮಿಷ ನಮಗೆ ಅವ್ರ ಹತ್ರ ಮಾತಾಡೋಕೆ ಒಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅಂಥೇಳಿ ತುಂಬಾ ಪ್ರಯತ್ನಗಳನ್ನ ಮಾಡಿದಂಥ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಆಗಲೇ ನ್ಯೂಸ್ 18 ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ನರೇಂದ್ರ ಮೋದಿ ಅವರು ಅಂದ್ರೆ ತುಂಬಾ ಇಷ್ಟ, ತುಂಬಾ ಅಭಿಮಾನ, ಒಂದ್ಸಲ ಅವ್ರನ್ನ ನಾವು ನೋಡ್ಬೇಕಲ್ಲ ಅಂತ ಹೇಳಿ ಕಾಯ್ತಾ ಇದ್ರು. ಆ ಫೋಟೋಗಳನ್ನ ಕೆಲವರು ತಂದಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅವ್ರ ತಾಯಿ ಬದುಕಿದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದ್ವಿ, ಆ ನೆನಪಿನ ಅರ್ಥವಾಗಿ ಫೋಟೋಗಳನ್ನ ನಾವು ತೆಗೆಸ್ಕೊಂಡು ಬಂದಿದ್ವಿ ಅಂತ ಹೇಳ್ತಾ ಇದ್ರು. ಆ ಫೋಟೋಗಳನ್ನ ಕೆಲವರು ತಂದಿದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅದನ್ನ ಪ್ರದರ್ಶನ ಮಾಡಬೇಕು, ಆಗ್ಲಾದ್ರೂ ನಮ್ಮ ಜೊತೆ ಒಂದು ನಿಮಿಷ ಮಾತಾಡ್ತಾರೇನೋ, ಅವಕಾಶ ಸಿಗುತ್ತೇನೋ ಅಂತ ಕೆಲವರು ಬಂದಿದ್ದಾರೆ, ಕಾಯ್ತಾ ಇದ್ದಾರೆ. ಬಟ್ ಭದ್ರತೆ ದೃಷ್ಟಿಯಿಂದ ಸಾಧ್ಯ ಇಲ್ಲ. ಅಕಸ್ಮಾತ್ ನರೇಂದ್ರ ಮೋದಿ ಅವರು ಇಚ್ಛಿಸಿದ್ರೆ ಆ ಫೋಟೋವನ್ನು ಗಮನಿಸಿ ಅವಾಗ ಒಂದು ಅವಕಾಶ ಮೇ ಬಿ ಅವರಿಗೆ ಸಿಗಬಹುದು ಅಂತ ಕಾಣಿಸುತ್ತೆ. ಆದರೆ ಈ ಥರ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಮಯಾವಕಾಶ ಅಂತ ಕೊಡೋಕ್ಕಾಗಲ್ಲ. ಬಟ್ ತನ್ನನ್ನು ನೋಡೋಕೆ ಬಂದಂಥ ಪ್ರತಿಯೊಬ್ಬರಿಗೂ ಅಲ್ಲಿ ದರ್ಶನ ಆಗಬೇಕು, ಹೌದು, ಸಂತೋಷ ಆಗಬೇಕು. ಬೇಸಿಕ್ಲಿ ಬಂದಿರೋದೇ ಅವರು ಬೇರೆ ಬೇರೆ ಊರುಗಳಿಂದ ನರೇಂದ್ರ ಮೋದಿ ಅವರನ್ನು ನೋಡೋಕ್ಕಲ್ವಾ. ಸೊ ಹಾಗಾಗಿ ಅವರಿಗೆ ಬೇಸರ ಆಗಬಾರ್ದು, ನಿರಾಸೆ ಆಗಬಾರ್ದು ಬೇಸಿಕ್ಲಿ. ಸೊ ಅದಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಎಲ್ಲರ ಹತ್ರ ಕೈ ಬೀಸಿ ಬರ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿಯಲ್ಲಿ ರೋಡ್ ಶೋ ಆರಂಭ ಆದಾಗಿನಿಂದ ನಾವು ನೋಡ್ತಿರೋದು, ಅಂದ್ರೆ ಬೆಳಗಾವಿ ನಗರ ರೋಡ್ ಶೋ ಎಲ್ಲಿ ಸಾಗು ಬರ್ತದೆ, ಸಂಪೂರ್ಣ ಕೇಸರಿಮಯ ಆಗಿದೆ. ಮತ್ತೆ ನರೇಂದ್ರ ಮೋದಿ ಮೋದಿ ಅಂತ ಹೇಳ್ಬಿಟ್ಟು ಜನರ ಘೋಷವಾಕ್ಯಗಳು, ಅದ್ರ ಜೊತೆಯಲ್ಲಿ ಪುಷ್ಪ ಮಳೆಯನ್ನ ಸುರಿಸ್ತಾ ಇದ್ದಾರೆ ಜನ. ಎಟ್ ಪ್ರೆಸೆಂಟ್ ಈಗ ಆ ರೋಡ್ ಶೋ ಎಲ್ಲಿ ಸಾಗು ಬರ್ತಾ ಇದೆ, ಇನ್ನು ಮಾಲಿನಿ ಸಿಟಿ ವೇದಿಕೆ ಕಾರ್ಯಕ್ರಮ ತಲುಪೋಕೆ ಎಷ್ಟು ಹೊತ್ತು ಬೇಕು, ಮತ್ತೆ ಜನರ ಉತ್ಸಾಹದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸುಗಂಧಿ. ಶರ್ಮಿತಾ ಶೆಟ್ಟಿ, ಈಗ ರೋಡ್ ಶೋಗೆ ಬೆಳಗಾವಿಯಲ್ಲಿ ಅಭೂತಪೂರ್ವವಾದ ಒಂದು ಸ್ವಾಗತ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ನಾಯಕರು ನಿರೀಕ್ಷೆಗಿಂತಲೂ ಹೆಚ್ಚು ಜನ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸುಡ ಬಿಸಿಲಿನಲ್ಲೂ ಕೂಡ 10 ಕಿಲೋಮೀಟರ್ ಉದ್ದದಷ್ಟು ಜನ ನಿಂತಿರ್ತಕ್ಕಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಮೋದಿ ಅವರಿಗೆ ಪುಷ್ಪ ಒಂದು ಹೂಗಳನ್ನು ಹಾಕಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮೊದಲು ನರೇಂದ್ರ ಮೋದಿ ಅವರು ಕೆಲ ಪಾಯಿಂಟ್ಗಳಲ್ಲಿ ಹೊರಗಡೆ ಬಂದು ಕೈ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಜನರ ಉತ್ಸಾಹ ನೋಡಿ ಪ್ರಧಾನಮಂತ್ರಿ ಮೋದಿ ಅವರು ಈಗ ವಾಹನದ ಹೊರಗಡೆ ಬಂದು ನಿಂತು ಕೈಯನ್ನ ಮಾಡ್ತಿದ್ದಾರೆ. ಸದ್ಯ ಈಗ ರೋಡ್ ಶೋ ಏನು ಮೊದಲು 25 ನಿಮಿಷ ಮಾತ್ರ ನಿಗದಿ ಆಗಿತ್ತು, ಆದ್ರೆ ಜನ ಸಾಕಷ್ಟು ಸೇರಿದ್ರಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ಈ ಒಂದು ರೋಡ್ ಶೋ ನಡೆಯಲಿದೆ. ಸದ್ಯ ಈಗ ರೋಡ್ ಶೋ ಕಾಲೇಜು ರಸ್ತೆಯನ್ನ ತಲುಪಿದೆ. ಕೆಲವೇ ಹೊತ್ತಿನಲ್ಲಿ ಸಂಭಾಜಿ ವೃತ್ತವನ್ನ ಬರುತ್ತೆ. ಧರ್ಮವೀರ್ ಸಂಭಾಜಿ ವೃತ್ತದಿಂದ ಬಲಕ್ಕೆ ಎಡಕ್ಕೆ ತಿರುಗಿ ಮತ್ತೆ ಏನು ರಾಮಲಿಂಗ್ ಕಿಂಡ್ ಗಲ್ಲಿಯಿಂದ ಈ ಒಂದು ರೋಡ್ ಶೋ ಸಾಗಲಿದೆ. ಇನ್ನು
ಈ ರೋಡ್ ಶೋ ಮುಕ್ತಾಯಕ್ಕೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬೇಕಾಗಲಿದೆ. ಯಾಕಂದ್ರೆ ಮೊದಲು ನಿಗದಿ ಮಾಡಿದ ಸಮಯವೇ ಬೇರೆ ಆಗಿತ್ತು. ಆದ್ರೆ ಸದ್ಯ ಜನರ ಉತ್ಸಾಹ ನೋಡಿ ಈ ರೋಡ್ ಶೋ ನಲ್ಲಿ ಉದ್ದಕ್ಕೂ ಕೂಡ ನರೇಂದ್ರ ಮೋದಿ ಅವರು ನಿಧಾನವಾಗಿ ಚಲಿಸ್ತಾ ಇದ್ದಾರೆ ಮತ್ತು ಜನರ ಹತ್ರ ಕೈ ಬೀಸ್ತಾ ಇದ್ದಾರೆ. ಯಾಕಂದ್ರೆ ಮೋದಿ ಅವರನ್ನ ಸ್ವಾಗತ ಮಾಡಕ್ಕೆ ಕಳೆದ ಒಂದು ವಾರಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಸಿದ್ಧತೆಗಳಾಗಿತ್ತು. ಬೆಳಗಾವಿ ನಗರ ಸಂಪೂರ್ಣ ಕೇಸರಿಮಯವಾಗಿರ್ತಕ್ಕಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಬಾವುಟ, ಕೇಸರಿ ಬಾವುಟವನ್ನ ಕಾರ್ಯಕರ್ತರು ಕಟ್ಟಿದ್ರು. ಪ್ರಮುಖವಾಗಿ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ಒಂದು ದೊಡ್ಡ ರೋಡ್ ಶೋ ಅಂದ್ರೆ 11 ಕಿಲೋಮೀಟರ್ ಉದ್ದದ ರೋಡ್ ಶೋ ಏನ್ ನಡೀತಾ ಇದೆ. ಸಾಕಷ್ಟು ಸಿದ್ಧತೆಯನ್ನ ಇದಕ್ಕಾಗಿ ಮಾಡಲಾಗಿತ್ತು. ಈಗ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅದೇ ಉತ್ಸಾಹದಲ್ಲಿ ಈ ಒಂದು ರೋಡ್ ಶೋ ನಲ್ಲಿ ಸದ್ಯ ಪಾಲ್ಗೊಂಡಿದ್ದಾರೆ. ಏನು ಪ್ರಧಾನಿಗಳತ್ತ ಅಭಿಮಾನಿಗಳು ಮತ್ತು ಏನು ಬಿಜೆಪಿ ಕಾರ್ಯಕರ್ತರು, ಬೆಳಗಾವಿ ನಾಗರಿಕರು ರಸ್ತೆ ಉದ್ದಕ್ಕೂ ನಿಂತು ಅವ್ರನ್ನ ಸ್ವಾಗತ ಮಾಡ್ತಿದ್ದಾರೆ ಮತ್ತು ಪುಷ್ಪ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ಬೆಳಗಾವಿಯ ಬೆಳಗ್ಗೆ ನಾನೊಂದು ಮರಾಠ ಒಂದು ಸಮುದಾಯ ಭವನಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು 10 ಟನ್ ಅಷ್ಟು ಏನು ಹೂಗಳನ್ನ ಸಿದ್ಧತೆ ಮಾಡಲಾಗಿತ್ತು. ಇದು ದಕ್ಷಿಣಕ್ಕಾಗಿ. ಚಂದ್ರಕಾಂತ್ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀವಿ. ಅಂದ್ರೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅಫ್ಕೋರ್ಸ್ ಪ್ರತಿ ಪ್ರದೇಶದಲ್ಲೂ ಆಯಾ ಪ್ರಾದೇಶಿಕತೆಗೆ ತಕ್ಕಂತೆ ಅಲ್ಲಿನ ವೈಶಿಷ್ಟ್ಯತೆ ಏನಿದೆ ಅದನ್ನ ಪ್ರದರ್ಶನ ಮಾಡಬೇಕು, ಅಥವಾ ಗಿಫ್ಟ್ ರೂಪದಲ್ಲಿ, ಉಡುಗೊರೆ ರೂಪದಲ್ಲಿ ಅವ್ರಿಗೆ ಕೊಡಬೇಕು ಅಂತ ಹೇಳಿನೇ ತಯಾರಿಗಳಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದೀಗ ಸುಮಾರು 10,000 ಮಹಿಳೆಯರು ಪೇಟ ಧರಿಸಿ ಪೂರ್ಣಕುಂಭ ಸ್ವಾಗತಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಅದು ವೇದಿಕೆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಂತೆ ನೇಕಾರರು, ಕಾರ್ಮಿಕರು ಸ್ವಾಗತ ಕೋರ್ತಾರೆ. ಇನ್ನು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತ ಜನರು ಕೂಡ ಕೆಲವರು ತಮ್ಮದೇ ರೀತಿಯಲ್ಲಿ ಸಾಂಪ್ರದಾಯಿಕ ನೃತ್ಯಗಳನ್ನ ಮಾಡೋ ಮುಖೇನ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ಹತ್ರದಿಂದ ನೋಡಿದ್ರೆ ಸಾಕು ಅಂತ ಕಾಯ್ತಾ ಇದ್ರಲ್ಲ, ಅವರೆಲ್ಲ ನರೇಂದ್ರ ಮೋದಿ ಅವ್ರು ಬರ್ತಾ ಇದ್ದಂತೆ ಮೋದಿ ಮೋದಿ ಅಂತ ಜಯ ಘೋಷಗಳನ್ನ ಮೊಳಗಿಸೋದು, ಅಥವಾ ಈ ಬಿಜೆಪಿ ಬಾವುಟವನ್ನ ಪ್ರದರ್ಶನ ಮಾಡೋದು, ಕೆಲವರು ಫೋಟೋಗಳನ್ನ ತೋರಿಸೋದು, ಇಂಥದ್ದೆಲ್ಲ ಅಲ್ಲಿ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ.